ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇದು ನೋಡಿ ನಿಮ್ಗೆ ಗೊತ್ತಾಗಿರಬೇಕು, ಇವತ್ತು ನಾನು ಹೊಸ ಮೈಕ್ರೋವೇವ್ ಓವನ್ನು ತೊಗೊಂಡು ಬಂದಿದ್ದು ಹಾಗೆ ಇಟ್ಟಿದ್ದೆ, ಇನ್ನೂ ಅನ್ಬಾಕ್ಸ್ ಮಾಡಿರಲಿಲ್ಲ. ಇವತ್ತು ಕರೆಕ್ಟಾಗಿ ಟೈಮ್ ಕೂಡ ಬಂದಿದೆ ಇದು ಮಾಡೋಕ್ಕೆ, ಅನ್ಬಾಕ್ಸಿಂಗು. ಸೊ ಅದಕ್ಕೆ ಇವತ್ತು ಮೈಕ್ರೋವೇವ್ ಓವನ್ನು ಅನ್ಬಾಕ್ಸ್ ಮಾಡೋಣ, ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ. Okay. ಸೊ ಇದು ಮೈಕ್ರೋವೇವ್ದು ಇನ್ನರ್ ಪಾರ್ಟ್ಸು, ಪ್ಲೇಟು, this should be spin. Open. So exciting. Wow. Wow. Okay, let's take this beauty out now. Yeah. Yeah. Heavy. It's heavy though. Wow. Oh my god. Oh, I think you put ನಾನು ಅನ್ಕೊಂಡಿರಲಿಲ್ಲ ಎಷ್ಟು ಹೆವಿ ಇದೆ ಅಂತ ಹೇಳಿ. this ವೇಟ್ side. ಇಷ್ಟು ಹೆವಿ ಇರುತ್ತೆ ಅನ್ಕೊಂಡಿರಲಿಲ್ಲ, ಮಸ್ತ್ ಹೆವಿ ಇದೆ. Me too. ಓಕೆ, ಸೊ ಇದರಲ್ಲಿ ವೈಟ್ ಕಲರ್ ಒಂದಿತ್ತು, ಬ್ಲ್ಯಾಕ್ ಒಂದಿತ್ತು, ರೆಡ್ ಇತ್ತು. ವೈಟು ಮತ್ತು ಬ್ಲ್ಯಾಕ್ ಕಾಮನ್ ಆಗಿ ನಾನು ಯೂಸ್ ಮಾಡಿದ್ದೀನಿ ಮೊದಲೆಲ್ಲ. ಸೊ ರೆಡ್ ಒಂದು ಯಾವಾಗೂ ಯೂಸ್ ಮಾಡಿರಲಿಲ್ಲ, ಆಮೇಲೆ ನೋಡೋಕ್ಕೂ ಏನೋ ಡಿಫ್ರೆಂಟ್ ಅನ್ನಿಸ್ತು, ಅದಕ್ಕೆ ನಾನು ರೆಡ್ ತೊಗೊಂಡೆ. ಇದು ಮೇನ್ ಸ್ಟೇನ್ಸ್ದು ಬ್ರ್ಯಾಂಡ್. ನಾವು ಬ್ರ್ಯಾಂಡ್ ಮೇಲೆ ಜಾಸ್ತಿ ಫೋಕಸ್ ಮಾಡಲಿಲ್ಲ, ಬಟ್ ಮೇನ್ ಸ್ಟೇನ್ಸದ್ದು ನಮ್ಮ ಹತ್ರ ಭಾಳಷ್ಟು ಪ್ರಾಡಕ್ಟ್ಸ್ ಇದೆ. ಸೊ ನಮಗಿದು ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಇಟ್ ವಾಸ್ ಅ ಗುಡ್ ಪಿಕ್ ಅನ್ನಿಸ್ತು. ಆಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಟು ಓಪನ್ ದ ಮೈಕ್ರೋವೇವ್ ಪ್ರೆಸ್ ದಿ ಅನ್ಲಾಕ್ ಬಟನ್, ಸ್ಟಾಪ್, ಕ್ಲಿಯರ್, ಇದು ಬೇಸಿಕ್ ಇನ್ಫಾರ್ಮೇಷನ್ನು. ಆಮೇಲೆ ಆಪ್ಷನ್ ಟು ಟರ್ನ್, ಓಕೆ ಇದೆಲ್ಲ ನೋಡೋಣ. ಆಮೇಲೆ ಇಲ್ಲಿ ಏನೇನಿದೆ, ಪೊಟ್ಯಾಟೊ ಬಾಯ್ಲ್ ಮಾಡೋಕ್ಕೆ, ಇಲ್ಲಾಂದರೆ ರೋಸ್ಟ್ ಮಾಡೋಕ್ಕೆ, ಆಮೇಲೆ ಪಾಪ್ಕಾರ್ನು, ಪಿಜ್ಜಾ, ಬೆವ್ರೇಜಸ್ಸು, ಆಮೇಲೆ ಫ್ರೋಝನ್ ಡಿನ್ನರು, ರೀಹೀಟು, ಕ್ಲಾಕು, ಟೈಮು, ಕಿಚನ್ ಟೈಮರು, ಡೀಫ್ರೋಸ್ಟ್ ಮಾಡೋಕ್ಕೆ, ಆಮೇಲೆ ಪವರು ಎಷ್ಟು ಬೇಕು, ಹೈ ಲೋ ಅದೆಲ್ಲ ಮಾಡ್ಕೊಳ್ಳೋಕ್ಕೆ, ಎಕ್ಸ್ಪ್ರೆಸ್ ಕುಕ್ಕಿಂಗಿಗೆ. ಓಕೆ, ದಟ್ಸ್ ನೈಸ್. ಸ್ಟಾಪ್, ಆಮೇಲೆ 30 ಸೆಕೆಂಡ್ಸಿಗೆ ಪ್ರೆಸ್. ಗಣಪತಿ ಬಪ್ಪ ಮೋರಿಯಾ. ಓಕೆ, ದಿಸ್ ಕಮ್ಸ್ ವಿತ್ ಅನ್ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಅಗೇನ್. ಯೂಸರ್ ಫ್ರೆಂಡ್ಲಿ ಹೆಂಗಿದೆ ಏನು ಅಂತ ಯೂಸ್ ಮಾಡೋದು ನೋಡೋಣ, ಏನಾದರೂ ಬೇರೆದಿದ್ದರೆ. ಆಮೇಲೆ ಯಾವಾಗ ತೋರಿಸಿದ್ನಲ್ವ ಥರ ರಿಂಗು ಹಿಂಗಿಟ್ಟು
ಇದನ್ನು ಸ್ಟಾಪು ಕ್ಲಿಯರ್ ಮಾಡಿ ಜಸ್ಟ್ ಹಾಗೆ ಆನ್ ಮಾಡಿ ತೋರಿಸ್ತೀನಿ. ಓಕೆ, ಮೈಕ್ರೋವೇವ್ ಓವನ್ನು ಯಾಕೆ ಬೇಕು ಅನ್ನೋದು ಭಾಳ ಜನರ ಪ್ರಶ್ನೆ ಇರುತ್ತೆ. ಇದು ಕ್ವಿಕ್ಕಾಗಿ ಏನಾದರೂ ಬಿಸಿ ಮಾಡ್ಕೊಳಕ್ಕಾಗಿರ್ಬೋದು, ಇಲ್ಲ ಕ್ವಿಕ್ ರೆಸಿಪೀಸು ಇದ್ರೊಳಗೆ ಮಾಡ್ಕೊಳ್ಬೋದು. ಆಮೇಲೆ ಕ್ವಿಕ್ಕಾಗಿ ಓಟ್ಸ್ ಬೇಕಾದರೆ ಅದನ್ನು ಮಾಡ್ಕೊಳ್ಬೋದು. ಆಮೇಲೆ ಶೇಂಗಾ ಹುರಿಯೋಕ್ಕೆ ಬಾಣಲೆ ಮೇಲೆ ಹುರಿಯೋಕ್ಕೆ ತುಂಬ ಟೈಮ್ ಆಗುತ್ತಲ್ವ, ಇದರಲ್ಲಿ 1 ನಿಮಿಷದಲ್ಲೆಲ್ಲ ಹುರ್ಕೊಳ್ಬೋದು. ಆಮೇಲೆ ಏನಾದರೂ ಡ್ರೈ ಮಾಡೋದಿದ್ರು ಮಾಡ್ಕೊಳ್ಬೋದು. ಆಮೇಲೆ ಭಾಳಷ್ಟು ರೆಸಿಪೀಸ್ ಮಾಡ್ಬೋದು. ನಾನು ಒಂದು 2 ರೆಸಿಪೀಸರು ನಿಮಗೆ ತೋರಿಸ್ತೀನಿ ಇದ್ರದ್ದು ಏನು ಯೂಸ್ ಇದೆ ಅಂತ. ಆದರೆ ತುಂಬ ಯೂಸ್ ಆಗತ್ತೆ. ಮತ್ತೊಂದು ಮೈಕ್ರೋವೇವ್ ಮತ್ತು ಓವನಲ್ಲಿ ಭಾಳ ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ಏನು ಡಿಫ್ರೆನ್ಸು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಾರ್ತ್ ಅಮೇರಿಕಾ ಸೈಡ್ ಮನೆಯಲ್ಲೆಲ್ಲ ಗ್ಯಾಸ್ ಸ್ಟವ್ ಜೊತೆಗೇನೆ ಒಂದು ಓವನ್ ಬರುತ್ತೆ. ಓಕೆ, ಸೊ ಓವನ್ ಯೂಶ್ವಲಿ ಯಾವುದೇ ಇಂಡಿಯನ್ಸ್ ಮನೇಲಾದರೂ ಈ ಓವನ್ ಬಳಸಲ್ಲ. ನಾನು ಯಾಕೆ ಬಳಸಲ್ಲ ಅಂದರೆ ನನ್ನ ಮಕ್ಕಳು ಚಿಕ್ಕವರು, ಮಾಯರ ತುಂಬ ಚಿಕ್ಕವಳಲ್ವ, ಅವಳು ಕೈ ಏನಾದರೂ ಸುಟ್ಕೊಳ್ಬೋದು, ಬಿಸಿ ಇದ್ದವಾಗ ಬಂದು ಮುಟ್ಕೊಳ್ಬೋದು ಅಂತ ಹೇಳಿಬಿಟ್ಟು ನಾನು ಇದನ್ನು ಯೂಸ್ ಮಾಡಲ್ಲ. ಸೊ ಇದ್ರ ಬದಲಿಗೆ ನನಗೇನಾದರೂ ಬೇಕ್ ಮಾಡೋದಿದ್ರೆ, ಇಲ್ಲಾಂದ್ರೆ ಏನಾದರೂ ರೋಸ್ಟ್ ಮಾಡೋದಿದ್ರೆ ನಾನು ಏರ್ ಫ್ರೈಯರಲ್ಲಿ ಮಾಡ್ಕೊಳ್ತೀನಿ. ಏರ್ ಫ್ರೈಯರ್ ಮತ್ತು ಇದ್ರದ್ದು ಆಲ್ಮೋಸ್ಟ್ ಫಂಕ್ಷನಿಂಗ್ ಸೇಮು. ಆದರೆ ಇನ್ನೊಂದು ತೋರಿಸ್ತೀನಿ. ಯೂಶ್ವಲಿ ಎಲ್ಲ ಇಂಡಿಯನ್ಸು ಏನು ಮಾಡ್ತಾರೆ ಇದ್ರೆ ಎಲ್ಲ ದೋಸೆ ಹಂಚುಗಳು ದೋಸೆ ಹಂಚು, ಚಪಾತಿ ಹಂಚು, ಎಣ್ಣೆ ಕಾವಲೆ ಎಲ್ಲ ಇದ್ರೊಳಗೆ ಇರುತ್ತೆ. ನಾನಂತೂ ಇದಕ್ಕೆ ಬಳಸ್ತೀನಿ. ನನ್ನ ದೋಸೆ ಕಾವಲೆಗಳೆಲ್ಲ ಇದ್ರೊಳಗೆ ಇರುತ್ತೆ. ಸೊ ಈಗ ಮೈಕ್ರೋವೇವ್ದು ಬೇರೆನೇ ಫಂಕ್ಷನ್ ಇದೆ. ಮೈಕ್ರೋವೇವಲ್ಲಿ ಮಾಡೋ ಎಷ್ಟೋ ರೆಸಿಪೀಸು ಓವನಲ್ಲೂ ಮಾಡ್ಕೊಳ್ಬೋದು. ಬಟ್ ಸ್ಪೆಸಿಫಿಕಲಿ ಮೈಕ್ರೋವೇವಲ್ಲಿ ಬಿಸಿ ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಭಾಳಷ್ಟು ಯೂಸ್ ಆಗುತ್ತೆ. ಸೊ ಅದನ್ನು ನಾನು ಮುಂದೆ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಈಗ ಇದ್ರದ್ದು ಟೆಸ್ಟಿಂಗ್ ಟೈಮ್ ಬನ್ನಿ. ಅದಕ್ಕೆ ನಾನು ಫಸ್ಟು ಈಗ ನಿಮ್ಗೆ ಇವತ್ತು ಇದರಲ್ಲಿ ಶೇಂಗಾ ಹೆಂಗೆ ರೋಸ್ಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಬಾಣಲೆ ಬಿಸಿ ಆಗೋದ್ರೊಳಗೇ ಇದರಲ್ಲಿ ಬೇಗ ಶೇಂಗಾ ಹುರ್ಕೊಳ್ಬೋದು. ಅದಕ್ಕೆ ನಾನು ಫಸ್ಟಿಗೆ ಇಲ್ಲಿ ಒಂದು 30 ಸೆಕೆಂಡ್ಸಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದೆಲ್ಲ ಶೇಂಗಾ ಕಣ ಎಲ್ಲ ಬಿಸಿ ಆಗಲಿ. ಆಮೇಲೆ ಈ ಥರದ್ದು ಏನಾದರೂ ಮಾಡಬೇಕಾದ್ರೆ ನೀವು ಯಾವಾಗಲೂ ಒಂದೇ ಸಲ ಅಟ್ ಅ ಸ್ಟ್ರೆಚ್ಚು ಪ್ರೆಸ್ ಮಾಡಬಾರ್ದು. ನೀವು ಅದನ್ನು ತೆಗೆದುಬಿಟ್ಟು ಕಂಟಿನ್ಯೂಸ್ ಆಗಿ ಮಿಡ್ಲಲ್ಲಿ ಒಂದು ಸಲ ಹಿಂಗೆ ಸ್ಟರ್ ಮಾಡಿಬಿಟ್ಟು ಚೆಕ್ ಮಾಡಬೇಕು ಎಷ್ಟಾಗಿದೆ ಏನು ಅಂತ ಹೇಳಿ. ನನಗೆ ಇನ್ನೊಂದು ಸ್ವಲ್ಪ ಹಸಿ ಅನ್ನಿಸ್ತು. ಅದಕ್ಕೆ ನಾನು ಇನ್ನೊಂದು ನಿಮಿಷಕ್ಕೋಸ್ಕರ ಮತ್ತೆ ಮೈಕ್ರೋವೇವ್ಗೆ ಹಾಕ್ತಾಯಿದ್ದೀನಿ. ಮತ್ತು ಬೌಲ್ ಇಟ್ಬಿಟ್ಟು 1 ನಿಮಿಷ ನಾನಿಲ್ಲಿ ಟೈಮನ್ನು ಸೆಟ್ ಮಾಡಿಕೊಂಡೆ. ಸೊ ಇದು ಫುಲ್ ಎಲ್ಲ ಈವನ್ ಆಗಿ ಹೀಟ್ ಡಿಸ್ಟ್ರಿಬ್ಯೂಷನ್ ಆಗಿ ಅದು ಪ್ರತಿಯೊಂದು ಕಾಳು ಬೇಯುತ್ತೆ. ಆಮೇಲೆ ಇಲ್ಲಿ ನೋಡಿ ಇದ್ರದ್ದು ಸೇಫ್ಟಿ ಎಷ್ಟು ಚೆನ್ನಾಗಿದೆ ಅಂದರೆ ಲಾಕ್ ಆಗಿಬಿಡತ್ತೆ ಅದು ಎಂಡ್ ಆದಮೇಲೆ. ಅಂದರೆ ಯಾರೋ ಮಕ್ಕಳು ಪ್ರೆಸ್ ಮಾಡಿದ್ರೂ ಬರಲ್ಲ ಅದು. ಆಮೇಲೆ ಮತ್ತೆ ಅದು ಕ್ಲಿಯರ್ ಅಂತ ಹೊಡೆದ್ಮೇಲೆ ಮತ್ತೆ ಡೋರ್ ಓಪನ್ ಆಗುತ್ತೆ. ಸೊ ಇದು ಒಂದು ಸೇಫ್ಟಿ ಚೆನ್ನಾಗಿದೆ. ಮಕ್ಕಳು ಬಂದುಬಿಟ್ಟು ಬಿಸಿ ತೆಕ್ಕೊಳ್ತಾರೆ, ಹಾಗಿಲ್ಲ. ಸೊ ಚೈಲ್ಡ್ ಲಾಕ್ ಆಗಿಬಿಡುತ್ತೆ. ಈಗ ನನಗೆ ಪರ್ಫೆಕ್ಟಾಗಿ ಇದು ರೋಸ್ಟ್ ಆಗಿದೆ. ಶೇಂಗಾ ಒಂದು ಸ್ವಲ್ಪ ಎಣ್ಣೆನೂ ಬಿಟ್ಕೊಂಡಿದೆ. ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಆಗಿದೆ. ನೆಕ್ಸ್ಟು ಇದು ಪಾಪ್ಕಾರ್ನ್ ಬ್ಯಾಗ್ಸ್ ಬರುತ್ತೆ, ಮೈಕ್ರೋವೇವಲ್ಲಿ ಇಡೋವಂಥದ್ದೇ ಬ್ಯಾಗ್ಸು. ಸೊ ಇದನ್ನು ಕ್ವಿಕ್ ಸ್ನ್ಯಾಕ್ ಬೇಕಾಗಿದ್ದರೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ತಂದಿಟ್ಕೊಳ್ಳೋದು. ಇದೇನಿಲ್ಲ, ಮೈಕ್ರೋವೇವಲ್ಲಿ ಹಾಕಿಬಿಟ್ಟು ಅದು ಅದ್ರ ಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಎಷ್ಟು ನಿಮಿಷಕ್ಕೆ ಅದು ಬೇಯುತ್ತೆ ಅಂತ. ಇಲ್ಲಿ ಪಾಪ್ಕಾರ್ನ್ ಆಪ್ಷನ್ ಹೊಡೆದ್ರೆ 250 ಮಿನಿಟ್ಸಿಗೆ ಅಂದರೆ 2 ಮಿನಿಟ್ಸು 50 ಸೆಕೆಂಡ್ಸಿಗೆ ಪಾಪ್ಕಾರ್ನ್ ಆಗುತ್ತೆ. ಬಟ್ ಇದು ಮಿನಿ ಬ್ಯಾಗ್ ಇರೋದು, ದೊಡ್ಡ ಬ್ಯಾಗಿಗಾದರೆ ಅಷ್ಟು ಬೇಕಾಗುತ್ತೆ. ಸೊ ನೀವು ಸೌಂಡ್ ಅದನ್ನು ಚೆಕ್ ಮಾಡ್ತಾ ಇರಬೇಕು. ಒಂದು ಸಲ ಎಲ್ಲ ಪಟ ಪಟ ಅನ್ನೋದು ನಿಂತ ಮೇಲೂ ಬಂದ್ ಮಾಡ್ಬೋದು. ಅದು ಒಂದು ಸ್ಟ್ಯಾಂಡರ್ಡ್ ಟೈಮ್ ತೊಗೊಂಡಿರುತ್ತೆ. ಬಟ್ ನಾವು ಅದನ್ನು ನೋಡ್ತಾ ಇರಬೇಕು, ಮಿಡ್ಲಲ್ಲಿ ತೆಗೆದು ಚೆಕ್ ಮಾಡಿ ನೋಡ್ತಾ ಇರಬೇಕು. ಅಂದರೆ ಅದು ಕರೆಕ್ಟಾಗಿ ನಾವು ಯೂಸ್ ಮಾಡ್ಕೊಳ್ಬೋದು. ನೋಡಿದ್ರಲ್ವ ಎಷ್ಟು ಬೇಗ ಇದು ಪಾಪ್ಕಾರ್ನ್ ಆಯಿತು.
ಹಾಗೆ ಅಷ್ಟೇ ಬೇರೆ ಭಾಳಷ್ಟು ರೆಸಿಪೀಸು ಇದರಲ್ಲಿ ಬೇಗ ಮಾಡ್ಕೊಳ್ಬೋದು. ಆದ್ರೂ ನೀವು ಸೇಫ್ಟಿ ಇನ್ಸ್ಟ್ರಕ್ಷನ್ಸು ಕರೆಕ್ಟಾಗಿ ಫಾಲೋ ಮಾಡಬೇಕು. ಸ್ಟೀಲೆಲ್ಲ ಬಳಸಲೇಬಾರ್ದು. ಆ ಪ್ರಿಕಾಷನ್ಸ್ ತೊಗೊಂಡ್ರೆ ಇದು ಬೆಸ್ಟಾಗಿ ಇದರದ್ದು ಯೂಸ್ ಮಾಡ್ಕೊಳ್ಬೋದು. ಸೊ ನಿಮಗೇನಾದರೂ ಮೈಕ್ರೋವೇವ್ ತೊಗೊಳೋದಿದ್ರೆ ನೀವು ಅಮೆಝಾನಲ್ಲಿ ಸರ್ಚ್ ಮಾಡ್ಬೋದು, ಇಲ್ಲಾರೆಲ್ಲ ಲೋಕಲ್ ಸ್ಟೋರ್ಸಲ್ಲೂ ಇರುತ್ತೆ. ಆಮೇಲೆ ನಿಮಗೆ ತೊಗೊಳ್ಬೇಕಾದ್ರೆ ನೀವೇ ನಿಮ್ಮದು ರಿಸರ್ಚ್ ಮಾಡ್ಕೊಳ್ಳಿ. ನಿಮ್ಮ ಪಾಕೆಟ್ ಎಷ್ಟು ನಿಮಗೆ ಸ್ಪೆಂಡ್ ಮಾಡೋಕ್ಕೆಲ್ಲ ಮಾಡುತ್ತೆ, ನಿಮಗೆ ಅಷ್ಟು ತೊಗೊಂಡು ಅಷ್ಟು ಯೂಸ್ ಇದೆಯಾ ನೋಡ್ಕೊಳ್ಳಿ. ನನಗಂತೂ ಗೊತ್ತು, ನನಗೆ ಪ್ರತಿ $1ನ ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಲ್ಲ ಅದನ್ನೆಲ್ಲ ನಾನು ಇದರಲ್ಲಿ ಬಳಸ್ಕೊಳ್ತೀನಿ. ಆಮೇಲೆ ಪ್ರೈಸ್ ರೇಂಜ್ ನೋಡೋಕ್ಕೆ ಹೋದರೆ ಒಂದೊಂದು ಬ್ರ್ಯಾಂಡ್ ಮೇಲೆ ಜಾಸ್ತಿ ಹೆಚ್ಚು ಕಡಿಮೆ ಇರುತ್ತೆ. ಇಟ್ ಡಿಪೆಂಡ್ಸ್ ಅಗೇನ್, ನಿಮಗೆ ಹೈ ಎಂಡ್ ಬೇಕು, ಏನು ಬೇಸಿಕ್ ಫಂಕ್ಷನ್ ಇರೋದು ಬೇಕು. ನನಗೆ ಬೇಸಿಕ್ ಫಂಕ್ಷನ್ ಇರೋದು ಸಾಕು ನಮ್ಮ ಮನೆಗೆ. ಅದಕ್ಕೆ ನಾನು ಮೇನ್ ಸ್ಟೇನ್ಸದ್ದು ತೊಗೊಂಡಿದ್ದು. ಇದು ನಾನು ಆಫರಲ್ಲಿ ಇದ್ದವಾಗೇ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಬಂದುಬಿಟ್ಟು ಇದ್ರದ್ದು ಪ್ರೈಸು ಎಷ್ಟಿದೆ ನನಗೆ ನೆನಪಿಲ್ಲ, ಬಟ್ ನನಗೆ ಆಫರಲ್ಲೇ ಇದು $69 ಏನೋ ಬಿದ್ದಿತ್ತು, ವಿಚ್ ಈಸ್ ವರ್ತ್ ಇಟ್ ಫಾರ್ ಮೀ. ಸೊ ನಿಮ್ಗೇನಾದರೂ ಮೈಕ್ರೋವೇವ್ ಬೇಕಿದ್ದರೆ, ನೀವು ಮೈಕ್ರೋವೇವ್ ಓವನ್ ತೊಗೊಳ್ಳೋ ಪ್ಲ್ಯಾನಲ್ಲಿದ್ದರೆ ನೀವು ಅಮೆಝಾನಲ್ಲೂ ಚೆಕ್ ಮಾಡಿ, ಆಮೇಲೆ ನಿಮ್ಮ ಲೋಕಲ್ ಸ್ಟೋರ್ಸಲ್ಲೂ ಚೆಕ್ ಮಾಡಿ. ವಾಲ್ಮಾರ್ಟಲ್ಲಂತೂ ಅಫೋರ್ಡೆಬಲ್ ಪ್ರೈಸಿಗೆ ಇದ್ದೇ ಇರುತ್ತೆ, ಇಲ್ಲ ಕೆನಡಿಯನ್ ಸ್ಟೋರ್ಸಲ್ಲೂ ಇದ್ದೇ ಇರುತ್ತೆ. ಸೊ ನೋಡ್ಕೊಳ್ಳಿ, ನಿಮಗೆ ಬೇಕಾದರೆ ನೀವು ಪರ್ಚೇಸ್ ಮಾಡಿ. ನನಗಂತೂ ಯೂಸ್ಫುಲ್ ಆಯಿತು, ಅದಕ್ಕೆ ನಾನು ಅಂದ್ಕೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರ್ರಿ. ಟೇಕ್ ಕೇರ್, ಬಾಯ್.